ಕುಮಾರ್ ಹೆಗಡೆ ಅವರಿಗೆ ನೀವು ಕೂಡ ಸವಾಲು. ಸರ್, ಈಗ ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಾನು ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಅವ್ರಿಗೆ ಹೇಳಿದೆ. ಆದರೆ ನನಗೆ ಈಗ ಪ್ರೂವ್ ಆಯಿತು, ಬಿಜೆಪಿ ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬ ಬಿಜೆಪಿ ಒಳಗಿರುವಂತ ಹುಚ್ಚ. ಅದನ್ನ ದಯಮಾಡಿ ಉಚ್ಚಾಸ್ಪದ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡ್ಲಿ ಬಿಜೆಪಿ ಅವರು. ಅಲ್ಲ, ಸರ್ಕಾರ ನಿಮ್ದೇ ಇದೆ, ಆದ್ರೆ ಕ್ರಮ ಮಾತ್ರ ಆಗಿಲ್ಲ ಅವ್ರ ಮೇಲೆ. ಏನ್ ಕ್ರಮ? ಅವಾಚ್ಯ ಪದಗಳು ಅವ್ರ ಅವಾಚ್ಯ ಪದಗಳನ್ನು ಬೇದಿದ್ದಕ್ಕೆ ಈಗಾಗಲೇ ಏನೇನು ಹೇಳ್ಬೇಕಾಗೈತೆ ಹೇಳಿದ್ದೀವಿ. ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನ ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ಈಗ ಏನಾದ್ರೂ ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ, ಏನ್ ಮಾಡ್ತಾರೆ? ಹೋಗ್ಲಿ ಬಿಡ ಹುಚ್ಚ ಅಂತಾರ, ಹೋಗ್ಲಿ ಬಿಡಪ್ಪ ಅವನೊಬ್ಬ ಒಂದು ತಲೆ ಸರಿ ಇಲ್ಲ ಅಂತಂತಾರಲ್ಲ, ಹಂಗೆ. ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್.